ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿ ಭಾಗಿಯಾಗಿಲ್ಲ. ಅದು ಕೇವಲ ರಾಜಕೀಯ ಶಕ್ತಿಗಳ ನಡುವೆ ಸಂಘರ್ಷ ಶುರುವಾಗಿದೆ. ರೆಡ್ ಝೋನ್ ಅನ್ನು ತೆರವುಗೊಳಿಸಿ ಅನ್ನುವ ರೀತಿಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾರೆ. ನೀವು ರೈತರ ಭೂಮಿ ಕೈ ಹಾಕಿದರೆ ರೈತರು ನಿಮ್ಮ ಆಡಳಿತಕ್ಕೆ ಕೈ ಹಾಕ್ತಾರೆ ಅನ್ನೋ ಎಚ್ಚರಿಕೆಯನ್ನ ನಾವು ಸರ್ಕಾರಕ್ಕೆ ಹೇಳಿ. ರಾಜ್ಯದಲ್ಲಿ ಅನೇಕ ಚರ್ಚೆಗಳು ಮುನ್ನೆಲೆಯಲ್ಲಿದೆ. ಆ ನಡುವೆ ಬಿಡದಿಯ ಟೌನ್ಶಿಪ್ನ ವಿವಾದವೂ ಕೂಡ ಚರ್ಚೆಯಲ್ಲಿರೋದು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಹಿರಿಯ ರೈತ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಭಾಗಿಯಾಗ್ತಾ ಇಲ್ಲ. ಆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರೈತರ ಪರವಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಿಲ್ತಾ ಇಲ್ಲ ಅನ್ನುವಂತಹ ಆರೋಪಗಳೆಲ್ಲವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲಿ ಭಾಗಿಯಾಗಿಲ್ಲ, ರೈತರ ಪರವಾಗಿ ನಿಂತಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ರೈತರ ಪರವಾಗಿ ನಿಲ್ಲುವುದಕ್ಕೆ ಮುಂದಾಗ್ತೀರಾ, ಹೋರಾಟದಲ್ಲಿ ಭಾಗಿಯಾಗ್ತೀರಾ, ಏನು ಎತ್ತ ಅನ್ನೋದ್ರ ಬಗ್ಗೆ? ಅಲ್ಲಿ ಹೋರಾಟದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಲ್ಲಿಯ ತಂಡ ಭಾಗವಹಿಸಿದೆ. ನಾನು ಭೇಟಿ ಆಗದಲ್ಲೇ ಇರಲಿಕ್ಕೆ ಕಾರಣ ಅದು ಕೇವಲ ರಾಜಕೀಯ ಶಕ್ತಿಗಳ ನಡುವೆ ಸಂಘರ್ಷ ಶುರುವಾಗಿದೆ. ಒಂದು ಡಿ.ಕೆ. ಶಿವಕುಮಾರ್ ಅವರ ಬಣ, ಮತ್ತೊಂದು ಎಚ್.ಡಿ. ಕುಮಾರಸ್ವಾಮಿ ಅವರ ಬಣ. ಈ ಎರಡೂ ಬಣಗಳ ನಡುವೆ ಸಂಘರ್ಷ ನಡೀತಾ ಇರುವಾಗ ನಾನು ಅಲ್ಲಿ ಮಧ್ಯಪ್ರವೇಶ ಮಾಡಿದರೆ ಅರ್ಥ ಇಲ್ಲ, ಸ್ವಲ್ಪ ಕಾದು ನೋಡುವ ತೀರ್ಮಾನದಲ್ಲಿ ನಾವು ಬಂದ್ವಿ. ಆ ಕಾರಣಕ್ಕೆ ನಾವು ಆ ರೈತರನ್ನ ಮರ್ತು ಬಿಟ್ಟಿದ್ದೀವಿ ಅಥವಾ ರೈತರಿಗೆ ಜೊತೆಯಲ್ಲಿ ಇಲ್ಲ ಅನ್ನೋ ಭಾವನೆ ರೈತರಿಗೆ ಬರೋದು ಬೇಡ. ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಆ ಯೋಜನೆಯನ್ನು ಸರ್ಕಾರ ಕೈ ಬಿಡಬೇಕು ಅಂತ ಹೇಳಲಿಕ್ಕೆ ನಾವು ನಾಳೆ ಒಂದು ರಾಜ್ಯ ಮಟ್ಟದ ಒಂದು ಕೋರ್ ಕಮಿಟಿ ಮೀಟಿಂಗನ್ನು ಕರೆದಿದ್ದೀವಿ. ನಾಳೆ ಚರ್ಚೆ ಮಾಡಿ ಹೋರಾಟ ಹೇಗಿರಬೇಕು, ಎಂಥ ಹೋರಾಟವನ್ನು ಕೈಗೆ ತಗೋಬೇಕಂತ ಹೇಳಿ ನಿರ್ಧಾರವನ್ನು ಕೈಗೆ ತಗೊತೀವಿ. ನಾವು ಬಿಡದಿ ರೈತರ ಪರವಾಗಿ ನಾವು ಜೊತೆಯಲ್ಲಿದ್ದೀವಿ. ಸರ್, ಮುಖ್ಯವಾಗಿ ಈಗ ಈ ವಿಷಯ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಕಾದು ನೋಡುವ ತಂತ್ರಕ್ಕೆ ಹೋದ್ರಿ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಈ ಪ್ರತಿಷ್ಠೆ ರಾಜಕಾರಣದ ನಡುವೆ ರೈತರು ಕಳೆದ ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಾ ಇರೋದಲ್ಲ, ಒಂದು ವರ್ಷಕ್ಕೂ ಹೆಚ್ಚು ದಿನಗಳ ಕಾಲದಿಂದ ಅಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಚಪ್ಪರದಲ್ಲಿ ಅಲ್ಲಿ ನಿರಂತರವಾಗಿ ದಿನನಿತ್ಯಲೂ ಕೂಡ ನೂರಾರು ರೈತರು ಅಲ್ಲಿ ಇದ್ದಾರೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಒಂದು ಮೌನವನ್ನು ವಹಿಸಿರೋದ್ರ ಬಗ್ಗೆ ಒಂದಿಷ್ಟು ಅನುಮಾನ ರೈತರಲ್ಲಿ ಮೂಡಿದೆ ಅಂತ. ನೋಡಿ, ಕೇವಲ ಬಿಡದಿಗೆ ಸೀಮಿತ ಅಲ್ಲ. ಇದು ಜಂಗಮಕೋಟೆ ಇರ್ಬೋದು, ಆನೇಕಲ್ ಇರ್ಬೋದು, ಈ ಕಡೆ ಮಾಗಡಿ ಇರ್ಬೋದು, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕರ್ನಾಟಕದ ರೈತರ ಭೂಮಿಯನ್ನು ಸರ್ಕಾರ ಕಿತ್ಕೊಳ್ಳುವಂಥ KDB ಮೂಲಕ ಇದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಘರ್ಷ ನಡೀತಾ ಇದೆ. ಇದರ ವಿರುದ್ಧ ಹೋರಾಟಗಳು ರೈತರು ಮಾಡ್ತಾನೇ ಇದ್ದಾರೆ. ಅನೇಕ ಯೋಜನೆಗಳನ್ನು ಕೈ ಬಿಡಿಸಿರೋದು ಕೂಡ ಕರ್ನಾಟಕದಲ್ಲಿ ಉದಾಹರಣೆಗಳಿದೆ. ಇದು ಹಠಮಾರಿತನ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ. ಈಗ ರೈತರಿಗೆ ಭೂಮಿ ಬೇಕಾಗಿದೆ. ಯಾವುದಕ್ಕೆ ಬೇಕು? ಹೆದ್ದಾರಿಗಳಿಗೆ ಬೇಕು, ಅಥವಾ ರೈಲ್ ರೋಡ್ ರಸ್ತೆಗಳಿಗೆ ಬೇಕು, ಅಥವಾ ಏರ್ಪೋರ್ಟಿಗೆ ಬೇಕು, ಬಸ್ ಸ್ಟ್ಯಾಂಡಿಗೆ ಬೇಕಂದರೆ ರೈತರು ಕೊಡಲಿಕ್ಕೆ ತಯಾರಿದ್ದಾರೆ. ಆದರೆ ನೀವು ಯಾರಿಗೂ ಮನೆ ಕಟ್ಟಿ ಟೌನ್ಶಿಪ್ ಮಾಡಿ ಕೊಡ್ತೀರಿ ಶ್ರೀಮಂತರಿಗೆ ಅಂದರೆ, ನಮ್ಮ ಭೂಮಿ ಯಾಕಪ್ಪ, ಯಾರೋ ಶ್ರೀಮಂತ ಅವನಿಗೆ ಗೊತ್ತಿರೋ ಕಡೆ ಕೊಂಡ್ಕೊಳ್ಳಿ ಮಾಡಲಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಕೆಲಸನ ನೀವು ಬರಗಾಲ ಬಂದಿದೆಯಪ್ಪ ಶಿವಕುಮಾರ್, ಬರಗಾಲದ ರೈತರ ಕಷ್ಟ ನೋಡಿ, ಬಿತ್ತನೆ ಬೀಜಕ್ಕೇನು ಗೊಬ್ಬರಕ್ಕೇನು ರೈತರು ಬೆಳೆ ಬರುತ್ತಾ ಅಥವಾ ಸರ್ಕಾರವೇ ಇದಕ್ಕೆ ನಷ್ಟವನ್ನು ತುಂಬಿಕೊಡ್ಬೇಕಾ? ಇದು ಎಲ್ಲದನ್ನು ಯೋಚನೆ ಮಾಡಬೇಕಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಬರೀ ಲ್ಯಾಂಡ್ ಅಕ್ವಿಜೇಷನ್ನು, ಟೌನ್ಶಿಪ್ಪು ಅಂದರೆ ಅರ್ಥ ಏನು? ಈಗಾಗಲೇ ನಿಮ್ಮ ಬಹಳ ದೊಡ್ಡ ಘನ ಕಾರ್ಯಕ್ಕೆ ನೈಸ್ ಕಂಪನಿಗೆ 5 ಟೌನ್ಶಿಪ್ಪನ್ನು ಕೊಟ್ಟಿಲ್ವಾ ಸುಪ್ರೀಂ ಕೋರ್ಟು? ರೈತರ ಬಾಯಿಗೆ ಮಣ್ಣು ಹಾಕಿದ್ರ. ಈಗ ಮತ್ತೊಂದು ಟೌನ್ಶಿಪ್ ಬೇಕಾದ್ರೆ ಪಕ್ಕದಲ್ಲೇ. ಇದೆಲ್ಲ ಸರಿಯಾದ ಯೋಚನೆ ಅಲ್ಲ. ಈಗಾಗಲೇ 6,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ. ಅದೇನು ಮಾಡಿ ಉದ್ಧಾರ ಮಾಡ್ತಿರೋ 6,000 ಎಕರೆ ಭೂಮಿಯನ್ನು ಬಳಕೆ ಮಾಡಿ. ಅದನ್ನು ಬಿಟ್ಟು ರೈತರನ್ನ ನೀವು ಕೊಡಲೇಬೇಕು ಅಥವಾ ಕೊಡ್ದಿಲ್ದ್ರೆ ಏನು ತೊಂದರೆ ಇಲ್ಲ, ನೀವು ಕೊಡೋರೆಲ್ಲ ಕೊಡ್ರಿ, ಈ ಥರದ್ದೆಲ್ಲ ಬೇಡ. ಒಟ್ಟು ಈ ಏನಿದೆ KDB ಲ್ಯಾಂಡ್ ಅಕ್ವಿಜೇಷನ್ ಅನ್ನೋದು, ಇದನ್ನು ಮೊದಲು ಕೈ ಬಿಟ್ಬಿಡಿ. ಡಾಕ್ಟರ್ ಮನಮೋಹನ್ ಸಿಂಗ್ ಏನು 13 ಆ್ಯಕ್ಟ್ ತಂದರು ಅದನ್ನು ಮುಂದುವರಿಸಿ. ಯಾವನು ಉದ್ದಿಮೆದಾರನಿಗೆ ಭೂಮಿ ಬೇಕೋ ಅವನು ಹುಡುಕೊಂಡು ಹೋಗಲಿ, ರೈತರ ಜೊತೆ ಚೌಕಾಸಿ ಮಾಡಿ ಭೂಮಿ ತಗೊಳ್ಳಿ. ಅದನ್ನು ಬಿಟ್ಟು ನೀವ್ಯಾರ್ರಿ ಕಿತ್ಕೊಡೋಕ್ಕೆ?
ರೈತರಿಗೆ ನೀವು ಒಳ್ಳೆ ಕಂಟಕಪ್ರಾಯರಾಗ್ಬಿಟ್ಟಿದ್ರಲ್ಲ. ಸರ್, ಮುಖ್ಯವಾಗಿ ಅಲ್ಲಿ ಆ ಭಾಗದಲ್ಲಿ ರೈತರು ಎರಡು ತರದ ರೈತರಿದ್ದಾರೆ. ಅಂದ್ರೆ ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ, ಸರ್ಕಾರ ನಮಗೆ ಪರಿಹಾರದ ಮೊತ್ತವನ್ನು ಕೊಡ್ಲಿ, ನಾವು ತಯಾರಿದ್ದೀವಿ ಅನ್ನುವಂತಹ ರೈತರು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ನಾವು ಏನೇ ಆದ್ರೂ ಭೂಮಿಯನ್ನು ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅನ್ನುವಂತ ರೈತರು. ಸೊ ಈ ಈ ಈ ಎರಡು ಮನಸ್ಥಿತಿ ಇರುವಂತಹ ರೈತರ ನಡುವೆ ಒಂದಿಷ್ಟು ಗೊಂದಲವೂ ಕೂಡ ಮೂಡಿದೆ ಅಂತ. ನೋಡಿ, 20 ವರ್ಷ ಕುಮಾರಸ್ವಾಮಿ ನೋಟಿಫಿಕೇಶನ್ ಮಾಡಿ ಲ್ಯಾಂಡು 2006 DLF ಸಂಸ್ಥೆ. ಹೌದು. ಈಗ ಲ್ಯಾಂಡು ಟ್ರಾನ್ಸಾಕ್ಷನ್ ಆಗಂಗಿಲ್ಲ, ಅದು ಡೆವಲಪ್ಮೆಂಟ್ ಆಗಂಗಿಲ್ಲ, ಅಲ್ಲಿ ಒಂದು ಮನೆ ಕಟ್ಟಂಗಿಲ್ಲ, ಒಂದು ಪಂಚಾಯಿತಿ ಲೈಸೆನ್ಸ್ ಸಿಕ್ಕಲ್ಲ, ಬ್ಯಾಂಕ್ ಸಾಲ ಸಿಕ್ಕಲ್ಲ. 20 ವರ್ಷ ಲ್ಯಾಂಡ್ ಇಟ್ಕೊಂಡು ರೈತ ಏನು ಮಾಡ್ಬೇಕು ಹೇಳಿ? ಅವನು ಡೆವಲಪ್ ಆಗದೆ ಇದ್ರೆ ಅವನ ಕತೆ ಏನು? ಇದಕ್ಕೆ ರೈತರು ಬೇಸತ್ತಿರ್ಬೋದು. ಅಲ್ಲಿ ಒಂದಿಷ್ಟು ಜನ ರೆಡ್ ಝೋನ್ ಅನ್ನ ತೆರವುಗೊಳಿಸಿ ಅನ್ನುವ ರೀತಿಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಆಯ್ತು, ರೆಡ್ ಝೋನ್ ತಂದಿದ್ದು ಉದ್ದೇಶ ಏನು? ಯಾಕೆ ತಂದ್ರಿ ಅಲ್ಲಿಗೆ? ಇದನ್ನೆಲ್ಲದನ್ನು ಕೂಡ ರೈತರು ಬಹಳ ನಿರಾಶೆ ಹೊಂದ್ಬಿಟ್ಟಿದ್ದಾರೆ. ಇದೆಲ್ಲ ನೋಡಿ ನೋಡಿ ಇವ್ರೇನೋ ನಮ್ಮನ್ನ ನುಂಗಕ್ಕೆ ಬಂದ್ಬಿಟ್ಟಿದಾರಪ್ಪ, ಹೋದ್ರತ್ತ ಹಾಳಾಗಿ ಹೋಗ್ಬಿಡ್ಲಿ ಅಂತ ಹೇಳಿ ನಿರಾಶೆಯಿಂದ ಆ ತೀರ್ಮಾನಕ್ಕೂ ಬಂದಿರ್ಬೋದು. ಆಮೇಲೆ ಕೊಡದಲೇ ಇರ್ತಕ್ಕಂಥ ರೈತರು ಏನಿದ್ದಾರೆ, ಇದು ನಮ್ಮ ಬಿಟ್ಟರೆ ನಮಗೆ ಈ ಉದ್ಯೋಗ ಬೇರೆ ಗೊತ್ತಿಲ್ಲ, ನಾವು ಕೊಡೋದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೋ ಇದು ಎಲ್ಲದೂ ಸರಿನೇ. ಆದರೆ ಸರ್ಕಾರಕ್ಕೆ ನಾವೇನು ಹೇಳ್ತೀವಿ, ನೀವು 6,000 ಎಕರೆ ಭೂಮಿ ಇದೆ ನಿಮ್ಮ ಹತ್ರ, ಏನು ಟೌನ್ಶಿಪ್ ಮಾಡ್ತಿರೋ, ಯಾವ್ಯಾವ ಶ್ರೀಮಂತರಿಗೆ ಮನೆ ಕಟ್ಕೊಡ್ತಿರೋ ನೀವು ಕಟ್ಕೊಡ್ರಿ, ರೈತರ ಭೂಮಿ ಕೈ ಹಾಕಬೇಡಿ. ನೀವು ರೈತರ ಭೂಮಿ ಕೈ ಹಾಕಿದರೆ ರೈತರು ನಿಮ್ಮ ಆಡಳಿತಕ್ಕೆ ಕೈ ಹಾಕ್ತಾರೆ ಅನ್ನೋ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಹೇಳ್ತೀವಿ. ಸರ್, ಮುಖ್ಯವಾಗಿ ಆ ಭಾಗದ ರೈತರೆಲ್ಲರೂ ಕೂಡ, ರೈತರ ಮುಖಂಡರೆಲ್ಲರೂ ಕೂಡ ನಿಮ್ಮನ್ನ ಭೇಟಿಯಾಗಿ ಪ್ರತಿಭಟನೆಗೆ ಬನ್ನಿ ಅನ್ನೋದಾಗಿ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿ ನಮಗಿದೆ. ಸೊ ಯಾವಾಗ ಬಂದರು, ಏನು ಎತ್ತ ಅನ್ನೋದ್ರ ಬಗ್ಗೆ ನೀವು ಒಂದು ಸಭೆಯನ್ನು ನಡೆಸ್ತೀರಿ, ಅದಾದ ಬಳಿಕ ಪ್ರತಿಭಟನೆಗೆ ಹೋಗ್ತೀವಿ ಅನ್ನೋದನ್ನು ಹೇಳಿದಿರಿ. ನೋಡಿ, ನಾಳೆನೇ ನಾವು ತೀರ್ಮಾನ ಮಾಡ್ತೀವಿ. ಹೋರಾಟ ಹೇಗಿದ್ರೆ ಸರಿ, ಎಂಥ ಹೋರಾಟ ಆಗಬೇಕು, ಎಷ್ಟು ಸಾವಿರ ಜನ ಸೇರಬೇಕು, ಹೇಗೆ ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ನಮ್ಮ ಪದಾಧಿಕಾರಿಗಳು ಇವತ್ತು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳಿಗ್ಗೆ ಬರ್ತಾರೆ. ಮುಂಜಾನೆ ನಾವು ಕುಂತು ಮಾತಾಡಿ ನಮ್ಮ ತೀರ್ಮಾನವನ್ನು ನಾವು ಘೋಷಣೆ ಮಾಡ್ತೀವಿ. ನಾವು ಬಿಡದಿ ರೈತರ ಪರ ಇದ್ದೀವಿ ಅನ್ನೋದನ್ನು ರೈತರು ಮರಿಬಾರ್ದು. ನಾವು ನಿಮ್ಮ ಬೆನ್ನಿಂದ ಇದ್ದೇ ಇದ್ದೀವಿ. ಎಂಥದೇ ಸಂದರ್ಭ ಬಂದರೂ ಎದೆ ಕೊಡೋದಕ್ಕೆ ನಾವಿದ್ದೀವಿ. ಇದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಶ್ರೀರಾಜ್ ವಕ್ವಾಡಿ, ಬೆಂಗಳೂರು.